ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಹಿಮಾಲಯದ ತಪ್ಪಲಲ್ಲಿ ಭಾರತದ ಕಡೆ ಮುಖ ಮಾಡಿ ತನ್ನ J-20 ಯುದ್ಧ ವಿಮಾನಗಳನ್ನು ನಿಲ್ಲಿಸಿರೋ ಬಗ್ಗೆ ನಿಮಗೆ ಗೊತ್ತಿದೆ. ಭಾರತದ ಜೊತೆ ಯುದ್ಧ ಮಾಡೋ ಉತ್ಸಾಹ ಅವರಿಗೆ ಸದ್ಯಕ್ಕಿಲ್ಲದೆ ಇರಬಹುದು, ಆದರೆ ಒಂದು ಒತ್ತಡವನ್ನು ಸೃಷ್ಟಿಸೋ ಮನಸ್ಸಂತೂ ಇದೆ. ಅದರ ಜೊತೆ ಈಗ ಪಾಕಿಸ್ತಾನ ಕೂಡ ಗಡಿಯಲ್ಲಿ ತನ್ನ ಆಯುಧ ನಿಯೋಜನೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಸುಮಾರು 250 ಚೈನಾ ನಿರ್ಮಿತ ಹವಿಟ್ಜರ್ಗಳನ್ನು ಭಾರತದ ಗಡಿಯಲ್ಲಿ ಪಾಕಿಸ್ತಾನ ತಂದು ನಿಲ್ಲಿಸಿರೋ ಸುದ್ದಿಗಳು ಬರ್ತಾ ಇವೆ. ಇದು ಆತಂಕಕ್ಕೆ ಕಾರಣ ಆಗೋದು ಯಾಕೆಂದ್ರೆ ಪಾಕಿಸ್ತಾನಕ್ಕೊಂದು ಇತಿಹಾಸ ಇದೆ. ಯಾವಾಗ ಅವರ ದೇಶದಲ್ಲಿ ಸಮಸ್ಯೆಗಳನ್ನು ಇನ್ನು ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೋ ಆಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವ ಅಥವಾ ಗಡಿಯಲ್ಲಿನ ಪರಿಸ್ಥಿತಿಯನ್ನು ಸ್ವಲ್ಪ ಉದ್ವಿಗ್ನಗೊಳಿಸಿ ಜನರ ಅಟೆನ್ಷನನ್ನು ಡೈವರ್ಟ್ ಮಾಡೋ ಪ್ರಯತ್ನಕ್ಕೆ ಮುಂದಾಗುತ್ತೆ. ಈಗ ಕೂಡ ಅಂಥದ್ದೇ ಏನಾದರೂ ಅಲ್ಲಿ ನಡೆಯಲಿದೆಯಾ? ಪಾಕಿಸ್ತಾನದ ಗಡಿಯಲ್ಲಿ ನಿಲ್ಲಿಸಿರುವ ಆಯುಧಗಳು ಯಾವುವು, ಅವುಗಳ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತವನ್ನು ಅಭದ್ರಗೊಳಿಸಬೇಕು ಅನ್ನೋ ಕನಸು ಕಾಣ್ತಾ ಆ ಪ್ರಯತ್ನವನ್ನು ಮಾಡ್ತಾ ಪಾಕಿಸ್ತಾನ ಸಂಪೂರ್ಣವಾಗಿ ಬ್ಲೀಡ್ ಆಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ಚುನಾವಣೆಯನ್ನು ಬಾಯ್ಕಾಟ್ ಮಾಡಿ ತಮ್ಮ ಪ್ರತಿಭಟನೆಗಳನ್ನು ಮುಂದುವರಿಸಿದ್ದಾರೆ. ಭಾರತದಲ್ಲಿ ಪೆಲೆಟ್ ಗನ್ಗಳನ್ನು ಬಳಸಿದ್ರು ಅಂತ ಬಾಯ್ ಬಡ್ಕೊಳ್ಳೋ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪಾಕಿಸ್ತಾನ ನೂರಾರು ಕಾಶ್ಮೀರಿಗಳಲ್ಲಿ ಗುಂಡಿಟ್ಟು ಕೊಲ್ತಾ ಇರೋದು ಕಣ್ಣಿಗೆ ಬೀಳ್ತಾ ಇಲ್ಲ. ಈಗ ಪಾಕಿಸ್ತಾನದ ಆಜಾದಿಯಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಆಕ್ರಮಿತ ಕಾಶ್ಮೀರದ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ನಿಯಂತ್ರಿಸೋದಕ್ಕೆ ಪಾಕ್ ಸೇನಾ ಮುಖ್ಯಸ್ಥನಿಗೆ ಅಥವಾ ಅಲ್ಲಿನ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ಆಡಳಿತ ಕುಸಿತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಮ್ಮಲ್ಲಿ ಕೂಡ ಜೆನ್ಜಿ ಪ್ರತಿಭಟನೆಗಳು ಶುರು ಆಗುತ್ತವೆ ಅಂತ ಅಲ್ಲಿನ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾನೆ. ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸೇನೆಯ ಶ್ಯಾಡೋ ಆಡಳಿತ ನಡೀತಾ ಇದೆ. ಹೀಗಾಗಿನೇ ಜೆನ್ಜಿ ಭಾರತದಲ್ಲಿ ಬೀದಿಗೆ ಬಂದಷ್ಟು ಧೈರ್ಯವಾಗಿ ಇಲ್ಲಿ ಬೀದಿಗೆ ಇಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇವೆ. ಇದು ಒಂಥರ ನಿಜಾನೇ. ಪಾಕಿಸ್ತಾನದಲ್ಲಿ ಭಾರತದ ಹಾಗೆ ಜೆನ್ಜಿ ಬೀದಿಗಿಳಿಯೋದು ಕಷ್ಟ ಆಗಬಹುದು. ಯಾಕೆಂದರೆ ಅಲ್ಲಿ ಜೆನ್ಜಿ ಪ್ರತಿಭಟನೆಗಳು ಶುರುವಾದರೆ ಅದರ ನಡುವೆ ಒಂದು ಮಾನವ ಬಾಂಬನ್ನು ಸ್ಫೋಟಿಸಿ ಅದನ್ನು ಯಾವುದಾದ್ರೂ ಪ್ರತ್ಯೇಕತಾವಾದಿ ಸಂಘಟನೆಯ ಹೆಗಲಿಗೆ ಕಟ್ಟಿಬಿಡೋ ಕೆಲಸವನ್ನು ಪಾಕಿಸ್ತಾನದ ISI ಮಾಡಿಬಿಡುತ್ತೆ. ಮೊನ್ನೆ ಕೂಡ ಅಂಥದ್ದೇ ಘಟನೆಯೊಂದಲ್ಲಿ ನಡೆದಿದೆ ಅಂತ ಶಂಕಿಸಲಾಗ್ತಾ ಇದೆ. ಅದರಲ್ಲಿ 14 ಮಂದಿ ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸಾವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಬಲೂಚ್ ಹೋರಾಟ ಹಾಗೂ ಆಕ್ರಮಿತ ಕಾಶ್ಮೀರದಲ್ಲಿ ಶುರುವಾಗಿರೋ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಿಮಗೆ ಗೊತ್ತಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಹೋರಾಟವನ್ನ ದಮನ ಮಾಡೋದಕ್ಕೆ ದಾರಿ ಗೊತ್ತಿಲ್ಲದೆ ನರಳುತ್ತಾ ಇದೆ. ಯಾಕೆಂದ್ರೆ ಅಲ್ಲಿನ ಹೋರಾಟಗಾರರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಹೊರತು ಕೈಗೆ ಆಯುಧಗಳನ್ನು ತಗೊಂಡಿಲ್ಲ. ಇನ್ನು ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದಿಗಳು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದ ಸೇನೆಯನ್ನ ಅಟ್ಟಾಡಿಸ್ತಾ ಇದ್ದಾರೆ. ಅದು ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ಹೋರಾಟನೇ. ಅದರ ಜೊತೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ TTP ಆಕ್ಟಿವ್ ಆಗಿದೆ. ನಿರಂತರವಾಗಿ ಪಾಕಿಸ್ತಾನದ ಪೊಲೀಸ್ ಠಾಣೆಗಳು ಸೇನಾ ಪೋಸ್ಟ್ಗಳನ್ನು ಗುರಿಯಾಗಿಸಿಕೊಂಡು TTP ದಾಳಿಗಳನ್ನು ಮಾಡ್ತಾ ಇದೆ. ಇಲ್ಲಿ TTP ಅಂದ್ರೆ ತೆಹರಿಕಿ ತಾಲಿಬಾನ್ ಈ ಹಿಂದೆ ಉಗ್ರ ಸಂಘಟನೆ ಆಗಿತ್ತು. ಅದು ಹುಟ್ಟಿದ್ದು ಆಫ್ಘನಿಸ್ತಾನದಲ್ಲಿನ ತಾಲಿಬಾನಿಗಳ ಮೇಲೆ ಪಾಕಿಸ್ತಾನ ಮತ್ತು ಅಮೆರಿಕಾಗಳು ಮಾಡ್ತಾ ಇದ್ದ ದಾಳಿಗಳನ್ನು ವಿರೋಧಿಸಿ. ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿನ ತಾಲಿಬಾನ್ ಬೆಂಬಲಿಗರನ್ನ ಮಟ್ಟ ಹಾಕೋದಿಕ್ಕೆ ಪಾಕಿಸ್ತಾನಿ ಸೇನೆ ಖೈಬರ್ ಭಾಗದಲ್ಲಿ ಮದರಸಾ ಒಂದರ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿ ಮಕ್ಕಳು ಸಾವಿಗೀಡಾದ್ರು. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಅಲ್ಲಿನ ಪಶ್ತೂನಿಗಳ ಪರ ಪಾಕಿಸ್ತಾನದ ಸೇನೆಯ ವಿರುದ್ಧ ಹೋರಾಡೋದಕ್ಕೆ ಈ TTP ಅನ್ನೋದು ಹುಟ್ಟುಕೊಳ್ತು. ಆರಂಭದಲ್ಲಿ ಅವರು ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ರು. ಆದರೆ ಮುಫ್ತಿ ನೂರ್ ವಲಿ ಮೆಹಸೂದ್ ಆ ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಅವರ ಕಾರ್ಯಾಚರಣೆಯ ಶೈಲಿ ಬದಲಾಗಿದೆ. ಈಗ TTP ಕೂಡ ಕೇವಲ ಪಾಕಿಸ್ತಾನದ ಸೇನೆ ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಅವರು ಆ ಭಾಗದಲ್ಲಿ ಜನರ ವಿಶ್ವಾಸವನ್ನು ಕೂಡ ಗಳಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಖೈಬರ್ ಭಾಗದಲ್ಲಿ ಪ್ಯಾರಲಲ್ ಆಗಿ ಸರ್ಕಾರ ನಡೆಸೋ ಮಟ್ಟಕ್ಕೆ TTP ಬೆಳೆದು ನಿಂತಿದೆ. ಅದನ್ನೀಗ ಮಟ್ಟ ಹಾಕಬೇಕು. ಸೇನೆ ಹಾಗೂ ಪೊಲೀಸರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಭಾಗದಲ್ಲಿ TTPಗೆ ಜನರ ಬೆಂಬಲ ಸಿಗ್ತಾ ಇದೆ. ಅದನ್ನು ಕಡಿಮೆ ಮಾಡಬೇಕು, ಅವರನ್ನ ಮತ್ತೆ ಉಗ್ರರ ರೀತಿ ಬಿಂಬಿಸಬೇಕು. ಹೀಗಾಗಿ ಮೊನ್ನೆ ಪಾಕಿಸ್ತಾನದ ಸರ್ಕಾರ ಮತ್ತು ISI ಸ್ವಾತ್ ಕಣಿವೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಒಂದು ಶಾಂತಿ ಯಾತ್ರೆಯನ್ನ ಆಯೋಜಿಸಿದ್ವು. ಭಯೋತ್ಪಾದನೆಯನ್ನ ಮಟ್ಟ ಹಾಕಿ ಶಾಂತಿಯಿಂದ ಬದುಕೋದಕ್ಕೆ ನಮಗೆ ಅವಕಾಶ ಕೊಡಿ ಅನ್ನೋ ಡಿಮ್ಯಾಂಡ್ ಹೊತ್ತ ಪಾಕ್ ಸೇನಾ ಬೆಂಬಲಿತ ಯಾತ್ರೆ ಅದು. ಆ ಯಾತ್ರೆಯ ನಡುವೆ ಒಂದು ಮಾನವ ಬಾಂಬ್ ಸ್ಫೋಟಗೊಂಡಿದೆ. ಅಲ್ಲಿ 9 ಮಂದಿ ಪೊಲೀಸರು ಸೇರಿದಂತೆ ಒಟ್ಟು 14 ಮಂದಿ ಸಾವಿಗೀಡಾಗಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ದಾಳಿಯನ್ನು TTP ಮಾಡಿದೆ ಅಂತ ಪಾಕಿಸ್ತಾನದ ಸೇನೆ ಹೇಳ್ತಾ ಇದೆ. ಆದರೆ ಇದುವರೆಗೆ TTP ಆ ದಾಳಿಯ ಹೊಣೆಯನ್ನು ಹೊತ್ತಿಲ್ಲ. ಕೆಲ ಮೂಲಗಳ ಪ್ರಕಾರ TTPಯ ಹೆಸರಲ್ಲಿ ಪಾಕಿಸ್ತಾನದ ಸೇನೆನೇ ಇಂಥದ್ದೊಂದು ದಾಳಿಗಳನ್ನು ಮಾಡಿಸಿಕೊಂಡಿರುವ ಸಾಧ್ಯತೆಗಳಿವೆ ಅಂತ ಕೂಡ ಹೇಳಲಾಗ್ತಾ ಇದೆ.
ಈ ಬಾಂಬ್ ಬ್ಲಾಸ್ಟ್ ಮತ್ತು ಅಲ್ಲಿ ನಡೆದ ಘಟನೆಯ ಬಗ್ಗೆ ಆತಂಕಕಾರಿ ವಿಡಿಯೋಗಳು ಕೂಡ ಬಂದಿವೆ. ಆದರೆ ಅವುಗಳನ್ನು ನಾನು ಇಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಹೀಗಾಗಿ ಆ ವಿಡಿಯೋಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡಿದರೆ ನಿಮಗೆ ಸ್ವಾತ್ ಕಣಿವೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನ ಇಷ್ಟು ದಿನ ಭಾರತದ ಒಳಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇತ್ತು. ಅವರಿಗೆ ತಮ್ಮದೇ ನೆಲದಲ್ಲಿ ಸಮಸ್ಯೆಗಳು ಶುರುವಾದರೆ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಸರಿಯಾದ ಸ್ಕ್ರಿಪ್ಟು, ರೂಲ್ ಬುಕ್ಕು ಇಲ್ಲ. ಹೀಗಾಗಿ ಸಮಸ್ಯೆಗಳು ಶುರುವಾದಾಗ ಅದನ್ನು ನಿಭಾಯಿಸೋದಕ್ಕಾಗದೆ ಅದಕ್ಕೂ ಅವರು ಭಾರತದ ಕಡೆಗೆ ನೋಡಬೇಕಾಗಿ ಬರುತ್ತೆ. ಪಾಕಿಸ್ತಾನದಲ್ಲಿ ಯಾವ್ಯಾವಾಗ ಸಮಸ್ಯೆಗಳು ಹೆಚ್ಚಾಗಿವೆಯೋ ಆಗೆಲ್ಲ ಅವರು ಭಾರತದ ಗಡಿಯ ಕಡೆಗೆ ಗಮನವನ್ನು ಡೈವರ್ಟ್ ಮಾಡಿಸೋದಕ್ಕೆ ಹೋಗ್ತಾರೆ. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳು ಶುರುವಾದರೆ, ಉಗ್ರವಾದದ ಸಮಸ್ಯೆ ಹೆಚ್ಚಾದರೆ, ಪ್ರತ್ಯೇಕತಾವಾದವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ, ಸರ್ಕಾರದ ವಿರುದ್ಧ ಸೇನೆ ದಂಗೇಳಬೇಕು ಅಂದ್ಕೊಂಡ್ರೆ, ಪ್ರಧಾನಿಯನ್ನು ಮಡಚಿ ಮೂಲೆಗಿಟ್ಟು ಸೇನಾಡಳಿತ ಶುರುವಾಗೋ ಸಂದರ್ಭ ಉಂಟಾದರೆ, ಏನೇ ಆದರೂ ಜನರ ಗಮನವನ್ನು ಭಾರತದ ಗಡಿಗಳ ಕಡೆಗೆ ಡೈವರ್ಟ್ ಮಾಡಬೇಕು. ಅಲ್ಲಿ ಇಸ್ಲಾಂ ವರ್ಸಸ್ ಕಾಫಿರ್ ಮುಲ್ಕ್ ಅನ್ನೋದನ್ನು ತರಬೇಕು. ಇದು ಸಾಕಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಹೀಗಾಗಿ ಯಾವಾಗ ಪಾಕಿಸ್ತಾನದಲ್ಲಿ ಅಸ್ಥಿರತೆ, ಅಭದ್ರತೆ ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗುತ್ತೋ ಆಗೆಲ್ಲ ಭಾರತ ತನ್ನ ಗಡಿಗಳನ್ನು ಭದ್ರ ಮಾಡ್ಕೋಬೇಕಾಗತ್ತೆ. ಗಡಿಯಲ್ಲಿ ಕಟ್ಟೆಚ್ಚರದಿಂದ ಇರಬೇಕಾಗತ್ತೆ. ಇನ್ನು ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ವಧೆ ತಿಂದ ಪಾಕಿಸ್ತಾನದ ಸೇನೆ ಈಗ ಗಡಿಯಲ್ಲಿ ಮತ್ತೆ ತನ್ನ ಸೇನೆಯನ್ನು ಸಿದ್ಧಗೊಳಿಸ್ತಾ ಹೋಗ್ತಾ ಇದೆ. ಭಾರತದ ಗಡಿಗೆ ಪಾಕಿಸ್ತಾನ 250 ಚೀನಿ ನಿರ್ಮಿತ SH-15 ಟ್ರಕ್ ಮೌಂಟೆಡ್ ಸೆಲ್ಫ್ ಪ್ರೊಪಲ್ಡ್ ಹಾವಿಟ್ಜರ್ಗಳನ್ನು ನಿಯೋಜನೆ ಮಾಡಿರುವ ಸುದ್ದಿಗಳು ಬರ್ತಾ ಇವೆ. ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ತನ್ನ ಆಯುಧಗಳನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಲೇ ಬರ್ತಾ ಇದೆ. ಅವರು ಬಜೆಟ್ ಅಲ್ಲಿ ಸೇನಾ ಖರ್ಚುಗಳನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡಿದ್ದಾರೆ. ಇಲ್ಲಿ ಪಾಕಿಸ್ತಾನಕ್ಕಿರೋ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಅವರು ಆಯುಧಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರುವುದಿಲ್ಲ. ಚೈನಾ, ಟರ್ಕಿ ಅಥವಾ ಅಮೆರಿಕ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಸಾಲದ ರೂಪದಲ್ಲಿ ಡಿಸ್ಕೌಂಟ್ ಬೆಲೆಗೆ ಕೊಡ್ತಾ ಹೋಗುತ್ತವೆ. ಯಾಕೆಂದರೆ ಈ ಮೂರೂ ದೇಶಗಳು ಭಾರತವನ್ನು ನಿಯಂತ್ರಿಸಬೇಕು ಅಂತಲೇ ಬಯಸುತ್ತವೆ. ಹೀಗಾಗಿ ಅವರು ಪಾಕಿಸ್ತಾನದ ಬತ್ತಳಿಕೆಯನ್ನು ಆಯುಧಗಳಿಂದ ತುಂಬುತ್ತಾರೆ. ಈಗ ಕೂಡ ಚೈನಾ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನಗಳನ್ನು ಕೊಟ್ಟಿದೆ. ಸಿಂಧೂರು ಸಂದರ್ಭದಲ್ಲಿ ಅವರು ಕಳ್ಕೊಂಡ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮರುಪೂರೈಕೆಯಾಗಿದೆ. ಹಾಗೆ ಪಾಕಿಸ್ತಾನದ ನೌಕಾಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಚೈನಾ ಅವರಿಗೆ AIP ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಸಿಸ್ಟಮ್ ಅನ್ನು ಹೊಂದಿರುವ ಸಬ್ಮರಿನ್ಗಳನ್ನು ಕೂಡ ಕೊಟ್ಟಿದೆ. ಅದರ ಜೊತೆ ಈಗ 250 SH-15 ಹಾವಿಟ್ಜರ್ಗಳು ಕೂಡ ಪಾಕಿಸ್ತಾನಕ್ಕೆ ಚೈನಾದಿಂದ ಪೂರೈಸಲ್ಪಟ್ಟಿವೆ. ಅವುಗಳನ್ನು ಭಾರತದ ಗಡಿಯ ಉದ್ದಕ್ಕೂ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಲಾಗಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಇನ್ನು SH-15 ಅನ್ನೋದು ಚೀನಿ ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಕಂಪನಿ ನೊರಿನ್ಕೋ ತಯಾರಿಸಿದ PCL-181 ಸೆಲ್ಫ್ ಪ್ರೊಪಲ್ಡ್ ಹಾವಿಟ್ಜರ್ನ ಎಕ್ಸ್ಪೋರ್ಟ್ ವೇರಿಯಂಟ್ ಹಾವಿಟ್ಜರ್. 6x6 ಆರ್ಮರ್ಡ್ ಶಾಂಗ್ಸಿ ಟ್ರಕ್ ಚಾಸಿಸ್ ಮೇಲೆ ಮೌಂಟ್ ಮಾಡಲಾದ ಈ ಫಿರಂಗಿ ತ್ವರಿತ ನಿಯೋಜನೆ ಮತ್ತು ಚಲನಶೀಲತೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಇದು ಚಲಿಸುತ್ತೆ. ಎಲ್ಲ ರೀತಿಯ ಟರೈನ್ ನಲ್ಲೂ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. 155mm 52 ಕ್ಯಾಲಿಬರ್ ಗನ್ ಸುಮಾರು 20ರಿಂದ 30 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಹಾಗೆ ರಾಕೆಟ್ ಅಸಿಸ್ಟೆಡ್ ವಿಲ್ಯಾಪ್ ಪ್ರೊಜೆಕ್ಟೈಲ್ಸು 50 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ಗಳನ್ನು ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳಲಾಗ್ತಾ ಇದೆ. ಇದು ಆಟೋಮೇಟೆಡ್ ಫೈರ್ ಕಂಟ್ರೋಲ್ ವ್ಯವಸ್ಥೆ ಮತ್ತು ಹೈಡ್ರಾಲಿಕ್ ಸ್ಟೆಬಿಲೈಸಿಂಗ್ ಸ್ಪೀಡ್ ಅನ್ನು ಹೊಂದಿದ್ದು, ನಿಮಿಷಕ್ಕೆ 6 ಸುತ್ತುಗಳವರೆಗೆ ಗುಂಡು ಹಾರಿಸೋದರ ಜೊತೆಗೆ ಶತ್ರುಗಳು ಪ್ರತಿಕ್ರಿಯಿಸುವ ಮೊದಲೇ ಸ್ಥಳ ಬದಲಾವಣೆ ಮಾಡುವ ಅಂದರೆ ಶೂಟ್ ಅಂಡ್ ಸ್ಕೂಟ್ ಮೂಲಕ ಶತ್ರುಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವ ಅವಕಾಶವನ್ನು ಹೊಂದಿದೆ. ಈ ಫಿರಂಗಿಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಪೂರೈಸುವ ಮೂಲಕ ಪಾಕಿಸ್ತಾನದ ಭೂಸೇನೆಯ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುವ ಕೆಲಸವನ್ನ ಮಾಡಿದಂತೆ ಕಾಣ್ತಾ ಇದೆ. ಹಾಗಂತ ಭಾರತದ ಬಳಿ ಇವುಗಳಿಗೆ ಕೌಂಟರ್ ಇಲ್ಲ ಅಂತಲ್ಲ. ಪಾಕಿಸ್ತಾನಕ್ಕೆ ಚೈನಾ ಈ ಹಾವಿಟ್ಜರ್ಗಳನ್ನು ಕೊಟ್ಟಿರುವುದೇ ಭಾರತದ K9 ವಜ್ರಗಳಿಗೆ ಪರ್ಯಾಯವಾಗಿ. K9 ವಜ್ರ ಈ SH-15 ಗಿಂತ ಶಕ್ತಿಶಾಲಿ. ಇದು 40 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ ಇದರಲ್ಲಿ ರಾಮ್ಜೆಟ್ ಶೆಲ್ ಅನ್ನು ಬಳಸಿದ್ರೆ 65ರಿಂದ 70 ಕಿಲೋಮೀಟರ್ ವರೆಗೆ ರೇಂಜ್ ಅನ್ನು ಆ ಶೆಲ್ಲುಗಳು ಮುಟ್ಟುತ್ತವೆ. ಜೊತೆಗೆ ವಜ್ರ ಮಲ್ಟಿಪಲ್ ರೌಂಡ್ಸ್ ಸೈಮಲ್ಟೇನಿಯಸ್ ಇಂಪ್ಯಾಕ್ಟ್ ಅಂದ್ರೆ ಒಂದೇ ಕಡೆಗೆ ಪದೇ ಪದೇ ಹಲವಾರು ಶೆಲ್ಗಳಿಂದ ದಾಳಿ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದನ್ನ L&T ನಿರ್ಮಾಣ ಮಾಡಿದೆ. ಹಾಗೆ ಭಾರತ್ ಫೋರ್ಸ್ ಮತ್ತು ಟಾಟಾ ನಿರ್ಮಾಣ ಮಾಡಿರುವ ATGSಗಳು ಕೂಡ ಸಾಮಾನ್ಯವಾಗಿ 40 ಕಿಲೋಮೀಟರ್ ಮತ್ತು ರಾಮ್ಜೆಟ್ ಶೆಲ್ ಅನ್ನು ಬಳಸಿದರೆ 80 ಕಿಲೋಮೀಟರ್ ವರೆಗಿನ ರೇಂಜ್ ಅನ್ನು ಹೊಂದಿವೆ ಮತ್ತು ನಿಖರವಾಗಿ ಶತ್ರುಗಳ ಟಾರ್ಗೆಟ್ಗಳನ್ನು ಬಡಿದು ಹಾಕುತ್ತವೆ. ಇದರ ಜೊತೆ ಧನುಷ್ ಇದೆ. ಇದು ಬೋಫೋರ್ಸ್ ಆಧಾರಿತ
ಅಪ್ಗ್ರೇಡೆಡ್ ವರ್ಷನ್ನು 38 ಕಿಲೋಮೀಟರ್ ಫೈರ್ ರೇಂಜನ್ನು ಹೊಂದಿದೆ. ಹಾಗೆ ಭಾರತ್ ಫೋರ್ಜ್ ನಿರ್ಮಾಣ ಮಾಡಿರುವ ಟ್ರಕ್ ಮೌಂಟೆಡ್ 150 mm ಗನ್ ಸಿಸ್ಟಮ್ಗಳಿವೆ. ಇವು SH-15ಗೆ ನೇರವಾಗಿ ಸ್ಪರ್ಧೆಯನ್ನು ಕೊಡುತ್ತವೆ. ತುಂಬ ಹಗುರ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದಾದ ವ್ಯವಸ್ಥೆಯನ್ನು ಈ ಮೌಂಟೆಡ್ ಗನ್ ಸಿಸ್ಟಮ್ಗಳು ಹೊಂದಿವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಆರ್ಟಿಲರಿಗಳನ್ನು ನಾಶ ಮಾಡೋದಕ್ಕೆ ಪಿನಾಕ ಇದೆ. ಇದು ಹವಿಟ್ಜರ್ ಅಲ್ಲ, ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್. ಇದು ಕೆಲವೇ ನಿಮಿಷಗಳಲ್ಲಿ ಸುಮಾರು 72 ರಾಕೆಟ್ಗಳನ್ನು ನಿರ್ದಿಷ್ಟ ಗುರಿಗಳ ಕಡೆಗೆ ಹಾರಿಸುವ ಪಿನಾಕ ದೊಡ್ಡ ಪ್ರಮಾಣದ ಭೂಪ್ರದೇಶವನ್ನು ಟಾರ್ಗೆಟ್ ಮಾಡುತ್ತೆ. ಹಾಗೆ ಸ್ವಾತಿ ರೆಡಾರ್ಗಳನ್ನು ಬೇಸ್ ಮಾಡಿಕೊಂಡು ಕೆಲಸ ಮಾಡುವ ನಮ್ಮ ಇನ್ನೊಂದಷ್ಟು ಶಸ್ತ್ರಾಸ್ತ್ರಗಳು ಕೂಡ ಶತ್ರುಗಳ ಆಯುಧಗಳನ್ನು ಸುಲಭವಾಗಿ ಐಡೆಂಟಿಫೈ ಮಾಡಿ ಅವುಗಳನ್ನು ನಿಷ್ಕ್ರಿಯಗೊಳಿಸುವ ಕೆಲಸವನ್ನು ಮಾಡುತ್ತವೆ. ಹೀಗಾಗಿ HS-15 ಅನ್ನೋದು ಭಾರತಕ್ಕೆ ಸವಾಲಾಗಲಾರದು. ಆದರೂ ಪಾಕಿಸ್ತಾನ ಅವುಗಳನ್ನು ನಿಯೋಜಿಸಿಕೊಳ್ತಾ ಇದೆ. ಚೈನಾ ಈ ಹವಿಟ್ಜರ್ಗಳನ್ನು ಅವರಿಗೆ ಕೊಟ್ಟಿದೆ. ಗೆಳೆಯರೆ, ಇದು ಪಾಕಿಸ್ತಾನಕ್ಕೆ ಯಾವುದೋ ಒಂದು ಹೊಸ ಆಯುಧ ಬಂತು ಅಂತಷ್ಟೇ ಅಲ್ಲ. ಪಾಕಿಸ್ತಾನ ಹಾಗೂ ಚೈನಾದ ರಕ್ಷಣಾ ಸಂಬಂಧಗಳು ಯಾವ ಮಟ್ಟಕ್ಕೆ ಗಟ್ಟಿ ಆಗ್ತಾ ಇವೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಪಾಕಿಸ್ತಾನದ ಸೇನೆಯ ಗುಲಾಮಿತನ ಕೂಡ ಯಾವ ಹಂತವನ್ನು ತಲುಪಿದೆ ಅಂದರೆ, ಅವರು ಮೊನ್ನೆ PLA ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂದರೆ ಚೈನಾದ ಆರ್ಮಿ ಇದೆಯಲ್ಲ, ಅದರ 99ನೇ ಸಂಸ್ಥಾಪನಾ ದಿನಾಚರಣೆಯನ್ನು ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿಯಲ್ಲಿ ಆಚರಿಸಿಕೊಂಡಿದ್ದಾರೆ. ಈ ಮೂಲಕ ಚೈನಾದ ನಿಯೋ ಕಾಲೋನಿಯಲಿಸಮ್ ಅನ್ನು ಪಾಕಿಸ್ತಾನ ಒಪ್ಪಿಕೊಳ್ತಾ ಇದೆ ಮತ್ತು ತನ್ನ ಆಯುಧಗಳನ್ನು ಚೈನಾದಿಂದ ತಂದು ತುಂಬಿಕೊಳ್ತಾ ಇದೆ. ಇದು ಭಾರತಕ್ಕೊಂದು ಎಚ್ಚರಿಕೆಯ ಗಂಟೆ ಕೂಡ. ಇಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ನೇರವಾಗಿ ದಾಳಿ ಮಾಡುತ್ತೆ ಅಂತಲ್ಲ, ಆದರೆ ತನ್ನಲ್ಲಿನ ಸಮಸ್ಯೆಗಳಿಂದ ಜನರ ಗಮನವನ್ನು ಡೈವರ್ಟ್ ಮಾಡೋದಕ್ಕೆ ಭಾರತದಲ್ಲೊಂದು ಕೋವರ್ಟ್ ಆಪರೇಷನ್ ಅನ್ನು, ಮತ್ತೊಂದು ಭಯೋತ್ಪಾದಕ ದಾಳಿಯನ್ನ ಮಾಡಿಸುವ ಕೆಲಸವನ್ನ ಪಾಕಿಸ್ತಾನ ಮಾಡೋ ಸಾಧ್ಯತೆಗಳಿರುತ್ತವೆ. ಅಂಥ ದಾಳಿಗಳಾದಾಗ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಾತ್ಮಕ ಕ್ರಮಕ್ಕೆ ಮುಂದಾದರೆ ಅದನ್ನು ಎದುರಿಸುವ ಸಲುವಾಗಿ ಚೈನಾ ನಿರ್ಮಿತ ಆಯುಧಗಳನ್ನು ತಗೊಂಡು ಬಂದು ಪಾಕಿಸ್ತಾನ ನಿಯೋಜನೆ ಮಾಡ್ಕೊಳ್ತಾ ಹೋಗ್ತಾ ಇದೆ ಡಿಫೆನ್ಸ್ ಸಲುವಾಗಿ. ಇದು ಭಾರತಕ್ಕೊಂದು ಎಚ್ಚರಿಕೆಯ ಗಂಟೆ ಆಗಬೇಕು. ಇದು ಗೆಳೆಯರೆ ಪಾಕಿಸ್ತಾನದ ಗಡಿಯಲ್ಲಿ ನಡೀತಿರೋ ವಿದ್ಯಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.